ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಿಜವಾಗ್ಲೂ ಕೂಡ ಇಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ್ ಎದುರ ಇಲ್ಲಿ ವಿಧಿ ವಿಖ್ಯಾತ ಮದುವೆ ಆಗ್ತಿದೆಯಾ. ಹಾಗೆ ವಿಧಿ ವಿಖ್ಯಾತಿಗೆ ಆಶೀರ್ವಾದ ಮಾಡೇ ಬಿಡ್ತಾರೆ ವೈಷ್ಣವ್ ಮತ್ತು ಲಕ್ಷ್ಮಿ. ಈ ಕಡೆ ಕಾವೇರಿ ಅವಸಾನಕ್ಕೆ ಈ ಕಡೆ ಆರಂಭ ಸಿಗ್ತದೆ. ಹಾಗಿದ್ರೆ ಹೊಸದೊಂದು ಅಧ್ಯಾಯಕ್ಕೆ ಮುನ್ನುಡಿ ಬರುತ್ತಿರುವ ಈ ಒಂದು ಸಂಚಿಕೆಯಲ್ಲಿ ಸಿಗೋ ಮಹತ್ವಸ್ಟ್ ಏನಾಗಿದೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ವಿಧಿ ವಿಖ್ಯಾತ ಮದುವೆಗೆ ಬರ್ತಿದ್ದಾರೆ ಅಂತ ಅನ್ನಿಸ್ತದೆ. ಅವ್ರು ಬರ್ತಿರೋದು ನಿಜವಾಗ್ಲೂ ಸಾಮೂಹಿಕ ವಿವಾಹಕ್ಕೆ ಅತಿಥಿಗಳಾಗಿ. ಈ ಒಂದು ನಡುವೆ ಇಲ್ಲಿ ಲಕ್ಷ್ಮಿ ವೈಷ್ಣವ್ಗೆ ಎಲ್ಲ ಸತ್ಯವನ್ನು ಕೂಡ ತಿಳಿಸೋ ಪ್ರಯತ್ನಕ್ಕೆ ಮುಂದಾಗ್ತಾಳೆ. ಇಲ್ಲಿ ವಿಧಿ ಮತ್ತು ವಿಖ್ಯಾತ ಲವ್ ಮಾಡ್ತಿದ್ದಾರೆ. ವಿಧಿ ಫ್ರೆಂಡ್ ಅಲ್ಲ, ವಿಖ್ಯಾತ ಅವನ ಲವರ್ ಅಂತ ಹೇಳ್ತಿದ್ರೆ ಇಲ್ಲಿ ವೈಷ್ಣವ್ ಯಾವುದೇ ಕಾರಣಕ್ಕೂ ಕೂಡ ಲಕ್ಷ್ಮಿ ಮಾತನ್ನು ನಂಬೋದಕ್ಕೆ ಮುಂದಾಗೋದಿಲ್ಲ. ಸುಮ್ಮನೆ ಏನೇನೋ ಮಾತಾಡ್ಬಿಡಿ ಅಂತ ಹೇಳ್ತಿದ್ದಾರೆ. ಇದರಿಂದ ಲಕ್ಷ್ಮಿಗೆ ಅನಿಸೋದು ಏನಪ್ಪ ಇದು, ನಾನು ಏನೇ ಹೇಳಿದ್ರು ಕೂಡ ನನ್ನ ಗಂಡ ನಂಬೋದಿಲ್ಲ, ಆದರೆ ಬೇರೆಯವ್ರು ನನ್ನ ಬಗ್ಗೆ ಹೇಳಿದ್ರೆ ಎಷ್ಟು ಮಟ್ಟಿಗೆ ನಂಬ್ಕೋತಾರೆ ಅಂತ. ಅದೇ ಕಾರಣಕ್ಕೋಸ್ಕರ ತನ್ನ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ಹೇಳಿ ವೈಷ್ಣವ್ನ ಪಟ್ಟಾಗಿ ಹಿಡಿದು ಕೂತ್ಕೋತಾಳೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ ನೀವು ಅಂದಾಗ ಯಾವಾಗ ಕೊಟ್ಟರೆ ನೀವು ಉತ್ತರನ ಎಲ್ಲರಿಗೂ ಸತ್ಯ ಗೊತ್ತಾಗಿ ನೀವು ಸುಳ್ಳು ಹೇಳ್ತಿದ್ರು ಅನ್ನೋ ಸತ್ಯ ಆಚೆ ಬಂದಾಗ ಕೊಟ್ಟಿದ್ದ ಉತ್ತರನೇ ನೀವು ಉತ್ತರ ಕೊಡಲಿಲ್ಲ ಅಂತ ಹೇಳ್ತಾರೆ ವೈಷ್ಣವ್. ಇವತ್ತೇ ಹೇಳ್ತಿರೋ ಮಾತನ್ನು ನಂಬದೇ ಇರೋ ನೀವು ನಾನು ಅವತ್ತೇ ಹೇಳಿದರೆ ನಂಬ್ತಾ ಇದ್ರೆ ಖಂಡಿತ ಇಲ್ಲ. ಅವತ್ತು ಕೂಡ ನೀವು ನನ್ನ ಮಾತನ್ನು ನಂಬೋಕ್ಕೆ ಮುಂದಾಗ್ತಾ ಇರಲಿಲ್ಲ ಅಂತ ಹೇಳ್ತಿದ್ದಾಳೆ. ಜೊತೆಗೆ ಎಲ್ಲರ ಮಾತನ್ನು ನಂಬೋ ನೀವು ನನ್ನ ಮಾತನ್ನು ಯಾಕೆ ನಂಬೋದಿಲ್ಲ, ಜೊತೆಗೆ ನನ್ನ ವಿರುದ್ಧವಾಗಿ ಮಾತಾಡೋರು ಮಾತನ್ನು ನಂಬ್ತೀರ, ಆದರೆ ನನ್ನ ಮಾತನ್ನೇ ನಂಬೋದಿಲ್ವಲ್ಲ ಯಾಕೆ ಅಂತ ಕೇಳ್ತಿದ್ದಾಳೆ. ಆದರೆ ಇಲ್ಲಿ ವೈಷ್ಣವ್ ಮಾತ್ರ ನೋಡಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅದೇ ಬೇರೆ ಇದೇ ಬೇರೆ, ಸುಮ್ಮನೆ ಬನ್ನಿ ಅಂದರೆ ನಾನು ಬರೋದಿಲ್ಲ ಅಂತ ವೈಷ್ಣವ್ ಮುಂದೆ ಲಕ್ಷ್ಮಿ ಹೇಳಿಬಿಡ್ತಾಳೆ. ಬಟ್ ವೈಷ್ಣವೇ ಹೋದಾಗ ಇಲ್ಲಿ ಹೂವಿನ ಅಭಿಷೇಕನೇ ದರಗಿಡುತ್ತದೆ ಅಂತ ಹೇಳ್ಬೋದು. ಬಟ್ ಅಲ್ಲಿ ಮಂಗಳಮ್ಮ ಅನ್ನೋರು ಇರ್ತಾರೆ ಆರ್ಗನೈಸರ್, ಅವರಂತೂ ಏನಂತೂ ಒಬ್ಬಂಟಿಯಾಗಿ ಬಂದಿದ್ರೆ ಎಲ್ಲಿ ನಿಮ್ಮ ಹೆಂಡತಿ, ಅವರು ಇಬ್ಬರು ಬರಲೇಬೇಕಂತಲ್ವ, ನಾವು ಕಡ್ತಿದ್ದು ನಿಮ್ಮನ್ನ ಅತಿಥಿಗಳಾಗಿ, ಇದು ಸಾಮೂಹಿಕ ವಿವಾಹದ ಮೇಲೆ ಗಂಡ ಹೆಂಡತಿಯರಿಗೆ ಗೆಸ್ಟಾಗಿ ಬರಬೇಕು ಅಂತ ನಾವು ನಿಮ್ಮನ್ನು ಕರೆದಿದ್ದು, ನಿಮ್ಮ ಹೆಂಡತಿನೂ ಕೂಡ ಕರ್ಕೊಂಡು ಬನ್ನಿ, ಈ ರೀತಿ ಒಬ್ಬಂಟಿಯಾಗಿ ಬಂದರೆ ಹೇಗೆ, ಎಲ್ಲಿ ನಿಮ್ಮ ಹೆಂಡತಿ ಅಂತ ಕೇಳ್ತಿದ್ರೆ ಇಲ್ಲಿ ನನ್ನ ಹೆಂಡತಿಯಲ್ಲಿದ್ದಾಳೆ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ. ಈ ಕಡೆ ಬನ್ನಿ ಲಕ್ಷ್ಮಿ ಅವರ ನಿಮ್ಮನ್ನು ಅಲ್ಲಿ ಕರೀತಿದ್ದಾರೆ, ದಯವಿಟ್ಟು ಬನ್ನಿ ಅಂದಾಗ ಇಲ್ಲ ನಾನು ಬರೋದಿಲ್ಲ, ನನ್ನ ಮಾತಿಗೆ ಉತ್ತರ ಸಿಗೋ ತನಕ ನಾನಂತೂ ಬರೋದಿಲ್ಲ ಅಂತ ಹೇಳಿದಾಗ ಯಾಕೆಗೆ ಹಠ ಮಾಡ್ತಿದ್ರ, ಕೋಪ ಸಾಧಿಸ್ತಿದ್ರ ಅಂದಾಗ ನಿಮಗೆ ಕೋಪಕ್ಕೂ ಬೇಜಾರಿಗೂ ಅರ್ಥನೇ ಗೊತ್ತಾಗಲ್ವಾ, ಡಿಫ್ರೆನ್ಸೇ ಗೊತ್ತಾಗಲ್ವಾ ವೈಷ್ಣವ್ ಅವರೇ, ನಂಗೆ ತುಂಬಾ ಬೇಜಾರಾಗ್ತದೆ ನೀವು ನಡ್ಕೋತಿರೋ ರೀತಿ, ನೀವು ಮಾತಾಡ್ತಿರೋ ರೀತಿ ಅಂತ ಲಕ್ಷ್ಮಿ ಕೇಳ್ತಿದ್ದಾಳೆ. ಈಗ ಇದನ್ನು ಮಾತಾಡೋ ಸಮಯ ಅಲ್ಲ, ದಯವಿಟ್ಟು ಅಲ್ಲಿಗೆ ಬನ್ನಿ, ನಿಜವಾಗ್ಲೂ ಕೂಡ ಈ ರೀತಿ ಎಲ್ಲ ಎಲ್ಲರ ಮುಂದೆ ಮರ್ಯಾದೆ ತೆಗಿಬೇಡಿ ಅಂತ ಹೇಳಿದಾಗ ಇನ್ನೇನು ಮಾತಾಡೋಕ್ಕಾಗುತ್ತೆ ಲಕ್ಷ್ಮಿ, ಇನ್ನೇನು ಮಾತಾಡಿದೆ ಈ ಒಂದು ಸಿಚುವೇಶನ್ನ ಯೂಸ್ ಮಾಡ್ಕೋಬೇಡಿ ಅಂತ ವೈಷ್ಣವ್ ಹೇಳಿದ ತಕ್ಷಣ ಲಕ್ಷ್ಮಿ ಸರಿ ಆಯಿತು ಬರ್ತೀನಿ ಅಂತ ಹೇಳಿ ಹೊರಟೆ ಬಿಡ್ತಾಳೆ. ಈ ಕಡೆ ವಿಖ್ಯಾತ್ ತನ್ನ ಕುಟುಂಬ ಎಂಥದ್ದು ಅಂತ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ನನ್ನಪ್ಪ ಊರಿಗೆ ಬಟ್ಟೆಲು, ನನ್ನಪ್ಪ ಸದ್ದು ಅಂದರೆ ಸಾಕು ಮಾತಾಡ್ತಿರೋರೆಲ್ಲ ಮೌನ ವಹಿಸ್ಬಿಡ್ತಾರೆ. ನಿಜವಾಗ್ಲೂ ಕೂಡ ಅದು ಎಂಥ ಕೋಟೆ ಅಂದರೆ ಅಂಥ ಕೋಟೆ, ನನ್ನಪ್ಪ ಊರಿಗೆ ಪಾಳೆಗಾರ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾನು ಈ ಮದುವೆ ಈಗ ಬೇಡ ಅಂತಿರೋದು, ಅಪ್ಪ ಅಮ್ಮ ಎಲ್ಲ ಕೂಡ ಒಪ್ಪಿ ಮದುವೆ ಆದರೆ ಒಳ್ಳೇದಲ್ವ ಅಂತ ಹೇಳ್ತಿದ್ದಾರೆ. ಈ ಕಡೆ ವಿಖ್ಯಾತ್ ಏನು ಮಾತಾಡ್ತಿದ್ಯಾ ನೀನು, ನನಗೆ ಮದುವೆ ಆಗಬೇಕು ಅಂತ ಹೇಳಿ ಇವಾಗ ಹೆದರಿಸ್ತಿದ್ಯಾ, ನನ್ನ ಮದುವೆಯಿಂದ ಕೈ ಚೆಲ್ಲಬೇಕು ಅಂತ ವಿಧಿ ಹೇಳ್ತಿದ್ರೆ ಹಾಗಲ್ಲ ವಿಧಿ, ನಾನು ನಿಜವಾಗ್ಲೂ ನಿನಗೆ ಅನ್ನಿಸ್ತಿರ್ಬೋದು ನಾನು ತುಂಬಾ ಬ್ರಾಡ್ ಮೈಂಡೆಡ್, ನಿನಗೆ ಸೂಟೇಬಲ್ ಆಗ್ತಿರ್ತೀನಿ ಎಲ್ಲ ಕೂಡ, ಆದರೆ ನಾನು ಇಷ್ಟು ದೂರ ಇಷ್ಟು ವರ್ಷ ಇದ್ದೀನಲ್ವ ಅದಕ್ಕೆ ಈ ರೀತಿ ಇರೋದು ಖಂಡಿತವಾಗ್ಲೂ ನಿಜ. ಆದರೆ ನಾನು ಏನಾದರೂ ಊರಲ್ಲೇ ಇದ್ದಿದ್ರೆ ಖಂಡಿತವಾಗ್ಲೂ ನಾನು ಈ ರೀತಿ ಇರ್ತಿರ್ಲಿಲ್ಲ, ನಾನು ಇರ್ತಿದ್ದೆ ಬೇರೆ ರೀತಿ ಅಂತ ಹೇಳ್ತಿದ್ದಾರೆ. ಇದರಿಂದ ಅವಳ ಫ್ರೆಂಡ್ಗಂತೂ ಭಯನೇ ಶುರು ಆಗಿಬಿಡುತ್ತೆ ವಿಧಿ ಫ್ರೆಂಡ್ಗೆ. ಈ ವಿಧಿ ನಿಜವಾಗ್ಲೂ ವಿಖ್ಯಾತ್ ಮಾತನ್ನು ಕೇಳಿ ನಿಜವಾಗ್ಲೂ ಅವ್ರ ಫ್ಯಾಮಿಲಿ ನೋಡ್ತಿದ್ರೆ ತುಂಬ ಭಯ ಆಗ್ತದೆ. ಸುಮ್ಮನೆ ಎರಡು ಫ್ಯಾಮಿಲಿನೂ ಮಾತಾಡಿ ಕೂತು ಮದುವೆ ಆದರೆ ಒಳ್ಳೆಯದು, ಇಲ್ಲಾಂದರೆ ಖಂಡಿತ ಬೇಡ ಕಣ ಅಂತ ಕೂಡ ಹೇಳಿದಾಗ ಇಲ್ಲಿ ವಿಧಿ ಕೂಡ ಸರಿ ಆಯಿತು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊತಾರೆ. ತದನಂತರ ಈ ಕಡೆ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರೂ ಕೂಡ ಆ ಒಂದು ಸಮಾರಂಭಕ್ಕೆ ಹೆಂಚಿ ಕೊಡ್ತಾರೆ. ಜೊತೆಯಾಗಿ ಈ ರೀತಿ ಇರಬೇಕು, ನನಗೆ ನಿಮ್ಮ ಜೋಡಿ ಅಂದರೆ ತುಂಬಾ ಇಷ್ಟ, ಅದಕ್ಕೋಸ್ಕರನೇ ನಿಮ್ಮನ್ನೇ ಇದಕ್ಕೆ ಅತಿಥಿಗಳಾಗಿ ಕರಿಬೇಕು ಅಂತ ಕರೆದದ್ದು ಅಂತ ಮಂಗಳಮ್ಮ ಅವರು ಹೇಳ್ತಾರೆ. ಜೊತೆಗೆ ಅವರಿಬ್ಬರನ್ನ ಕೂಡ ನಿಲ್ಲಿಸಿ ಅವರ ಒಂದು ಶಲ್ಯ ಹಾಗೆ ಈಕೆ ಹೆಸರಿಗೆ ಅಂತ ಹಾಕಿದೆ, ನೀವಿಬ್ಬರು ಕೊನೆ ತನಕ ಹೀಗೆ ಇರಬೇಕು ಅಂತ ಹೇಳಿ ದೃಷ್ಟಿಯನ್ನು ತೆಗಿತಾರೆ. ತದನಂತರ ಇಲ್ಲಿ ಆರತಿ ಎಲ್ಲ ತೆಗೆದು ಒಳಗಡೆ ಕರ್ಕೋತಾರೆ. ನಂತರ ಈ ಕಡೆ ವೈಷ್ಣವ್ ಮತ್ತು ಲಕ್ಷ್ಮಿ ಕೂತ್ಕೊಂಡಿದ್ದಾರೆ. ತದನಂತರ ಈ ಕಡೆ ಲಕ್ಷ್ಮಿ ಮತ್ತು ವೈಷ್ಣವ್ಗೆ ಎಳ್ನೀರು ತರಿಸ್ಲಾ ಅಂತ ಹೇಳ್ತಾರೆ. ಇಲ್ಲ ಈಗ ತಾನೇ ಕಾಫಿ ಕುಡ್ಕೊಂಡು ಬಂದ್ವಿ ಅಂದಾಗ ಅದೇ ರೀತಿ ಏನಿಲ್ಲ, ಅಲ್ಲಿ ಕಾಫಿ ಕೊಡ್ತಿರ್ಬೋದು ಆದರೆ ಎಳ್ನೀರು ಕೊಡ್ತಿದ್ರ, ನೀವೀಗ ಕುಡಿಲೇಬೇಕು ಅಂತ ಹೇಳಿ ಎಳ್ನೀರನ್ನು ತರಿಸ್ಕೊಡ್ತಾರೆ ಮಂಗಳಮ್ಮ. ಈ ಕಡೆ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರು ಎಳ್ನೀರು ಕುಡಿತಿರ್ತಾರೆ. ಲಕ್ಷ್ಮಿ ಕುಡಿತಿರೋದನ್ನು ನೋಡಿದ್ದಲ್ಲಿ ವೈಷ್ಣವ್ ಕಳೆದೋಗಿದೆ, ಎಳ್ನೀರ ಕೆಳಗಡೆ ಚೆಲ್ಲೇ ಬಿಡ್ತಾರೆ. ತದನಂತರ ಚೆಲ್ಲೋದ ತಕ್ಷಣ ಈ ಕಡೆ ಮತ್ತೊಂದು ಎಳ್ನೀರು ತರಿಸೋದ ಅಂದಾಗ ಬೇಡ ಹೆಂಡತಿ ಕುಡ್ದಿರೋ ಎಳ್ನೀರನ್ನೇ ಕುಡಿತಾರೆ. ಗಂಡ ವೈಷ್ಣವ್ ಅಂತ ಹೇಳಿ ಇಲ್ಲಿ ಮಂಗಳಮ್ಮ ಅವ್ರು ಹೇಳ್ತಿದ್ರೆ ಹೌದು ಕುಡಿತೀನಿ ಅದಕ್ಕೇನಿಲ್ಲ ಅಂತ ಹೇಳಿ ಕುಡಿದ್ಬಿಡ್ತಾರೆ. ತದನಂತರ
ಅವರೆಲ್ಲ ಹೋಗ್ತಿದ್ದಾಗ ಏನಿದು ನನ್ನ ಮಾತನ್ನೇ ಕೇಳೋಕೆ ರೆಡಿ ಇರಲಿಲ್ಲ, ಈಗ ನನ್ನ ಎಂಜಲನ್ನ ಕೊಡಿದ್ರೆ ನೀವು ಅಂತ ಹೇಳಿ ಲಕ್ಷ್ಮಿ ಕೇಳಿದಾಗ ಅದು ಏನಕ್ಕೂ ಅಲ್ಲ, ಸುಮ್ಮನೆ ಏನೇನೋ ಅನ್ಕೋಬೇಡಿ, ಇಲ್ಲಿ ಮಂಗಳಮ್ಮ ಅವರು ನಾವೇನಾದ್ರು ಕುಡಿಲಿಲ್ಲ ಅಂದರೆ 2 ಸ್ಟ್ರಾ ಕೊಟ್ಟು ಕುಡಿಸ್ತಿದ್ರು, ಸುಮ್ಮನೆ ಅವ್ರು ಮಾತಾಡೋ ಬದಲು ನಾನೇ ಹೇಳಿದ್ರೆ ಒಳ್ಳೇದು ಅಂತ ಕೊಡ್ತಿತ್ತು ಅಷ್ಟೆ, ಅದಕ್ಕೆ ಹೊರತಾಗಿ ಬೇರೆ ಏನೂ ಇಲ್ಲ ಅಂತ ಹೇಳಿ ವೈಷ್ಣವಿ ಹೇಳ್ತಾರೆ. ನಿಜವಾಗ್ಲೂ ಅದೇನಾ, ಅದ್ರ ಹೊರತಾಗಿ ಬೇರೆ ಏನೂ ಕೂಡ ಇಲ್ವಾ ಅಂತ ಲಕ್ಷ್ಮಿ ಕೇಳೋದಕ್ಕೆ ಖಂಡಿತ ಇಲ್ಲ, ಸುಮ್ಮನೆ ವಿನಾಕಾರಣ ಏನೇನು ಯೋಚನೆ ಮಾಡಬೇಡಿ ಕಣ್ರಿ ಅಂತ ಹೇಳಿ ನಾಗರಾಜನ್ ಅವ್ರನ್ನ ಕರೀತಾರೆ. ಯಾರು ಈ ಒಂದು ಸಮಾರಂಭಕ್ಕೆ ಇನ್ವೈಟ್ ಮಾಡಿದ್ರು ಅವ್ರನ್ನ. ಇನ್ನೂ ಎಷ್ಟೊತ್ತಾಗುತ್ತೆ ಅಂದಾಗ 21 ಜೋಡಿ ಬರಬೇಕು, ಇನ್ನೊಂದು ಜೋಡಿ ಇನ್ನೂ ಬಂದಿಲ್ಲ, ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಮೊದಲೇ ಕಾರ್ಯಕ್ರಮ ಶುರು ಮಾಡಿಬಿಡೋಣ ಅಂದಾಗ ಇಲ್ಲ 21 ಜೋಡಿ ಇದ್ದೇ ಕಾರ್ಯಕ್ರಮ ಶುರು ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಇನ್ನೂ ಕೂಡ ಅವ್ರು ಬಂದಿಲ್ಲ, ಯಾರು ಇರ್ಬೋದು, ಮೊದಲು ನೋಡಪ್ಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವ ಅಂತ ಅವ್ರ ಅಸಿಸ್ಟೆಂಟ್ ಹೇಳಿದಾಗ ವಿಖ್ಯಾತ್ ಅಂತ ಹೇಳೋಕೆ ಹೊರಡ್ತಾರೆ. ಬಟ್ ಅಲ್ಲೇ ನಿಲ್ಲಿಸ್ಬಿಟ್ಟು ಅವ್ರ ಹೆಸರು ಕಟ್ಕೊಂಡು ಏನು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಬೇಗ ಬರೋ ಕೇಳು ಅಂತ ನಾಗರಾಜ್ ಹೇಳ್ತಾರೆ. ಬಟ್ ಇಲ್ಲಿ ಲಕ್ಷ್ಮಿಗೆ ವಿಖ್ಯಾ ಅಂತ ಹೇಳ್ತಿದ್ದಾಗೆ ಅಲ್ಲಿ ವಿಖ್ಯಾತ್ಗೆ ಆಕ್ಸಿಡೆಂಟ್ ಆದಾಗ ಅವ್ರು ತರಿಸಿದ ಬಟ್ಟೆ ಜೊತೆಗೆ ಅವನ ಹೆಸರು ವಿಖ್ಯಾತ್, ಇಲ್ಲಿ ವಿಖ್ಯಾ ಅಂತ ಹೇಳಿದ್ದು, ಇದು ಎಲ್ಲವನ್ನ ಕೂಡ ನೋಡಿದ ಲಕ್ಷ್ಮಿಗೆ ಅದು ವಿಖ್ಯಾತಿ ಇರ್ಬೋದಾ ಅನ್ನೋ ಅನುಮಾನ ಬರ್ತದೆ. ಅವಳಿಗೆ ಅನುಮಾನ ಖಾತ್ರಿ ಮಾಡ್ಕೊಳ್ಳೋದಕ್ಕೋಸ್ಕರ ಆ ನಾಗರಾಜ್ ಅವರ ಅಸಿಸ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ಜೊತೆ ಯಾರದು ಅವ್ರ ಹೆಸರು ಅಂದಾಗ ವಿಖ್ಯಾತ್ ವಿಧಿ ಅಂದ ತಕ್ಷಣ ಇಲ್ಲಿ ಲಕ್ಷ್ಮಿಗೆ ಆಘಾತವಾಗ್ತದೆ. ಅತ್ತ ಕಡೆ ಕಾವೇರಿಗೆ ಮಗಳು ಫೋನ್ ಮಾಡಿದಾಳೆ, ಮಗಳು ವಿಧಿ ಫೋನ್ ಮಾಡಿದೆ, ಅಮ್ಮ ನಿನಗೆ ಯಾಕೆ ಅಮ್ಮ, ನಾನಂದರೆ ಇಷ್ಟ ಅಲ್ಲ, ನಿನ್ನ ಪ್ರೀತಿಗೋಸ್ಕರ ಎಷ್ಟು ಹಂಬಲಿಸ್ತಿದ್ದೀನಿ ಗೊತ್ತಾ, ಹಾಗೆ ಹೀಗೆ ಅಂತ ಮಾತು ಶುರು ಮಾಡಿದ್ದೆ, ಈ ಕಡೆ ನೀನು ಕಾಲ್ ಮಾಡಿರೋದು ಅಂತ ಕಾವೇರಿ ಅವ್ರು ಹೇಳಿದಾಗ ಯಾಕಮ್ಮ ನಾನು ಕಾಲ್ ಮಾಡಬಾರ್ದಿತ್ತ, ಬೇರೆಯವ್ರ ಕಾಲ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅಂತೆಲ್ಲ ಹೇಳ್ತಿದ್ದಾರೆ. ಸರಿ ಆಯಿತು ಅಂತ ಹೇಳಿ ಮಾತನ್ನು ಕೇಳಿಸ್ಕೊತಿರ್ತಾರೆ. ಅಷ್ಟರಲ್ಲಿ ತಿರುಗಿ ನೋಡಿದ್ರೆ ಗೊಂಬೆ ಆಡಿಸೋರು ಬರ್ತಾರೆ. ಹಾಗಾಗಿ ಫೋನನ್ನು ಹಾಗೆ ಇಟ್ಟು ಇಲ್ಲಿ ಕಾವೇರಿಯವರು ಗೊಂಬೆ ಆಡಿಸೋರು ಮುಂದೆ ಬಂದು ಯಾಕೆ ಎಲ್ಲೂ ಭಿಕ್ಷು ಸಿಕ್ಕಿಲ್ಲ ಅಂತ ಈಗ ನನ್ನ ಮುಂದೆ ಬಂದಿದ್ಯಾ, ಯಾಕೆ ಬಂದಿದ್ಯಾ, ಹಿಂಗೆ ಮಾಡೋಕ್ಕೇನು ಕೆಲಸ ಇಲ್ವಾ, ಹೆದರಿಸೋದೇ ನಿನ್ನ ಕೆಲಸ ಆಗ್ಬಿಡುತ್ತಲ್ವ, ಹೆದರಿಸೋದು ನಿನ್ನ ದಕ್ಷಿಣ ತೊಗೊಂಡು ಹೋಗ್ತಿರೋದು ಅಂದಾಗ ಭಿಕ್ಷೆ ಬೇಡೋದ್ರಿಂದ ನನಗೆ ಯಾವುದೇ ರೀತಿ ಬೇಜಾರು ಇಲ್ಲ, ಪುಣ್ಯ ಅನ್ಕೋತೀನಿ, ಆದರೆ ದಾನ ಮಾಡೋ ಪುಣ್ಯ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು, ನೀವು ಎಷ್ಟೆಲ್ಲ ತಪ್ಪು ಮಾಡಿರೋ ಕರ್ಮಕ್ಕೆ ಪ್ರತಿಫಲ ಅನುಭವಿಸಲೇಬೇಕಾಗತ್ತೆ, ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ನಿಮಗೂ ಚೆನ್ನಾಗುತ್ತದೆ. ಒಂದು ಮನಸ್ಸಿಗೆ ನಿಮ್ಮಲ್ಲೇ ಇದೆ, ಆ ಮನಸ್ಸಿಗೆ ನೀವು ಎಷ್ಟು ಸುಳ್ಳು ಹೇಳಿದ್ದೀರಾ, ಎಷ್ಟು ಮೋಸ ಮಾಡಿದ್ರೆ, ಎಷ್ಟು ಸತ್ಯ ಇದೆ ಅನ್ನೋ ವಿಷಯ ಗೊತ್ತಿಲ್ವಾ, ಖಂಡಿತ ಗೊತ್ತಿದೆ ಅಲ್ವಾ. ನಿಮಗೆ ಇವತ್ತು ಕನ್ಯಾದಾನದ ಪ್ರತಿಫಲ ಸಿಗುತ್ತೆ, ಸತ್ಯಕ್ಕೆ ಸತ್ಯದ ಪ್ರತಿಫಲ ಸಿಕ್ಕಿದ್ರೆ, ಧರ್ಮಕ್ಕೆ ಧರ್ಮದ ಪ್ರತಿಫಲ ಸಿಕ್ಕಿದ್ರೆ, ಅನ್ಯಾಯಕ್ಕೆ ಅನ್ಯಾಯದ ಪ್ರತಿಫಲನೇ ಸಿಗುತ್ತೆ ಅಂತಿದ್ದಾರೆ. ಇವತ್ತು ನನಗೆ ಕನ್ಯಾದಾನದ ಫಲನ ಅಂತ ಕಾವೇರಿ ಶಾಕ್ ಆಗ್ತಾರೆ. ಹೌದು, ನಿಮ್ಮ ಪುತ್ರ ವ್ಯಾಮೋಹದ ಜೊತೆಗೆ ಪುತ್ರಿ ವ್ಯಾಮೋಹ ಕೂಡ ನಿಮ್ಮನ್ನು ಎಡೆಬಿಡದೆ ಕಾಡುತ್ತೆ, ಕರ್ಮಫಲ ಹೆಚ್ಚಾಗುತ್ತೆ, ಜೊತೆಗೆ ಕರ್ಮ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಎಲ್ಲದಕ್ಕೂ ಕೂಡ ಉತ್ತರವಾಗಿ ಸಿಗುತ್ತೆ. ನೀವು ಸಿಂಹಾಸನದ ಮೇಲೆ ಕೂತು ಮೆರೆದು ನಾನೇ ಗೆದ್ದೆ ಅಂತ ಬೀಗ್ತಾ ಇದ್ರಿ, ಆದರೆ ಇವತ್ತು ಮೆರೆದವರು ಒಂದಿನ ಬೀಳಲೇಬೇಕು, ಸಿಂಹಾಸನ ನೆಲ ಕಚ್ಚಲೇಬೇಕು. ಇವತ್ತು ಎಲ್ಲದಕ್ಕೂ ಕೂಡ ಅಂತ್ಯಗೊಂಡು ಇವತ್ತು ಹೊಸ ಅಧ್ಯಾಯನೇ ಶುರುವಾಗ್ತದೆ, ನಿಮ್ಮ ಅವಸಾನ ಶುರುವಾಗ್ತದೆ ಅಂತ ಹೇಳ್ತಾರೆ. ಇದರಿಂದ ನಿಜವಾಗ್ಲೂ ಕಾವೇರಿ ಟೆನ್ಷನ್ ಶುರುವಾಗುತ್ತೆ. ಆ ಕಡೆ ವಿಧಿಗೆ ನಿಜವಾಗ್ಲೂ ಕೂಡ ಅಮ್ಮನ ಪ್ರೀತಿ ಗಳಿಸ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಜೈಲಿಂದ ಬಂದು ಪ್ರೀತಿ ಕೊಡ್ತೀಯಾ ಅಂದ್ಕೊಂಡೆ, ಆದರೆ ಮತ್ತೆ ಅದೇ ಆಗೋಯಿತು, ನಾನು ನಿನ್ನಲ್ಲಿ ಪ್ರೀತಿ ಬಿಟ್ಟು ಬೇರೆ ಏನೂ ಬೇಡ ಅಮ್ಮ, ನಾನು ಇವಾಗ ನೋಡು ಅದಕ್ಕೋಸ್ಕರ ನಾನು ಇಂಥ ಪರಿಸ್ಥಿತಿಗೆ ಬರ್ತೀನಿ, ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಮದುವೆ ವಿಷಯನೂ ಹೇಳ್ತಿದ್ದಾಳೆ. ಬಟ್ ಕಾವೇರಿ ಅವ್ರಿಗೆ ಏನನ್ನ ಕೂಡ ಕೇಳಿಸ್ಕೊತಾನೆ ಇಲ್ಲ, ಗೊಂಬೆ ಆಡಿಸೋರ ಜೊತೆ ಮಾತಾಡ್ತಿದ್ದಾರೆ. ಗೊಂಬೆ ಆಡಿಸೋರ ಮಾತನ್ನು ಕೇಳಿದ್ದೆ ಇಲ್ಲಿ, ಹಾಗಿದ್ರೆ ನನ್ನ ಪುಟ್ಟ ನನ್ನಿಂದ ದೂರ ಆಗ್ತಾನ ಅಂತ ಹೇಳಿ ಶಾಕ್ ಆಗಿ ಜೋರಾಗಿ ಕಿರಿಚಿದ್ದಾಗೆ ಆ ಕಡೆ ವಿಧಿಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಆ ಒಂದು ಮಾತನ್ನು ತನಗೆ ಹೇಳಿದ್ದು ತನ್ನ ಮಗನ ಬಗ್ಗೆನೇ ಈಗಲೂ ಯೋಚನೆ ಮಾಡ್ತಿದ್ದಾಳೆ ನನ್ನಮ್ಮ ಅಂದ್ಕೊಂಡಿದ್ದೆ. ವಿಧಿ ನಿಜವಾಗ್ಲೂ ಡೇರಿಂಗ್ ಡೆಸಿಷನ್ನ ತೊಗೊಂಡಿದ್ದೆ. ವಿಖ್ಯಾತ್ ಜೊತೆ ವಿಧಿ ಅದೇ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಿದ್ರೆ ಅಣ್ಣ ಅದಕ್ಕೆ ಮುಂದೆ ಇಲ್ಲಿ ಅವರ ಆಶೀರ್ವಾದದ ಜೊತೆಗೆ ವಿಧಿ ಮತ್ತು ವಿಖ್ಯಾತ್ ಮದುವೆ ಆಗುತ್ತೆ ಅನ್ನಿಸ್ತದೆ. ಇದರ ಮುಖಾಂತರ ಹೊಸದೊಂದು ಕತೆಗೆ ಚಾಲ್ತಿ ಸಿಗ್ತದೆ. ಆತ ಕಡೆ ವಿಖ್ಯಾತನ ಮನೆಯ ಫ್ಯಾಮಿಲಿ ಆಕೆಯ ತಂದೆ ನಿಜವಾಗ್ಲೂ ಕೂಡ ಇಲ್ಲಿ ಕಾವೇರಿಯ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ರೀಚ್ ಮಾಡಿ.